ಸೊ ರೆಕಾರ್ಡಿಂಗ್ ಆಗ್ತಾಯಿದೆ. ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಯಾವ ಥರ ಸರ್ಪ ಸಂಸ್ಕಾರ ಬುಕ್ಕಿಂಗ್ ಮಾಡ್ಕೊಬೋದು ಅಂತ ಇದೊಂದು ಶಾರ್ಟ್ ವೀಡಿಯೋ. ಬಟ್ ಇದರಲ್ಲೆಲ್ಲ ಕಂಪ್ಲೀಟಾಗಿ ಮಾಹಿತಿ ಇರುತ್ತೆ. ಸೊ ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಸರ್ಪದೋಷಕ್ಕೆ ಹೋಗ್ಬೇಕಂದ್ರೆ ಫಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಸರ್ಪದೋಷ ಆನ್ಲೈನ್ ಬುಕ್ಕಿಂಗ್ ಅಂತ ಹೇಳಿದ್ರೆ ಈ ವೆಬ್ಸೈಟ್ ಬರುತ್ತೆ. ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇನ್ಫಾರ್ಮೇಷನ್ ಬರುತ್ತೆ. ಇದು ಕನ್ನಡದಲ್ಲಿರುತ್ತೆ. ನಿಮ್ಗೆ ಕನ್ನಡ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಇಂಗ್ಲೀಷ್ ಅಂತ ಇರುತ್ತೆ. ಸೊ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಗ್ಲೀಷು ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಒಂದು ಸತಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗೋದ್ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಟೆಂಪಲ್ ಬುಕ್ಕಿಂಗ್ ಸರ್ವಿಸ್ ಅಂತ. ಸೊ ನೀವು ಟೆಂಪಲ್ ಬುಕ್ಕಿಂಗ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಟೆಂಪಲ್ ಸರ್ವಿಸ್ ಬುಕ್ಕಿಂಗ್ ಆಗೋದ್ಮೇಲೆ ನಿಮಗೆ ಈ ಥರ ಸಿಗುತ್ತೆ ಇದ್ರ ಮೇಲೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಅಶ್ಲೇಷ ಬಲಿ ಬರುತ್ತೆ, ಒಂದು ಸರ್ಪ ಸಂಸ್ಕಾರ. ಸೊ ನೀವು ಸರ್ಪ ಸಂಸ್ಕಾರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಜನವರಿ ಎಲ್ಲ ಫುಲ್ ರೆಡ್ ಆಗಿದೆ, ಎಲ್ಲ ಫುಲ್ ಬುಕ್ಕಿಂಗ್ ಆಗಿದೆ. ಸೊ ಫೆಬ್ರವರಿಲಿ 18, 19, 20 ಥರ ಇದೆ. ಸೊ ನಾವು ಇದ್ರ ಮೇಲೆ ಫಾರ್ ಎಕ್ಸಾಂಪಲ್ 19 ಮೇಲೆ ಕ್ಲಿಕ್ ಮಾಡಿದ್ರೆ ಟೋಕನ್ ಮಿಸ್ ಮ್ಯಾಚಾ, ಒಂದು ನಿಮಿಷ ರಿಫ್ರೆಶ್ ಮಾಡೋಣ. ಡಿಸೆಂಬರ್ ಖಾಲಿ, ಜನವರಿ ಖಾಲಿ. ಸೊ ನೀವು 19 ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು 56 ಸೀಟ್ ಟೋಟಲಾಗಿ 176 ಸೀಟ್ಗಳಿರುತ್ತೆ. ಅಲ್ಲ 56 ಇದೆ. ನಾವು 20ನೇ ತಾರೀಕು ಹಂಗಂದರೆ ವೀಕ್ ಡೇ ಅಲ್ವಾ, ಸ್ವಲ್ಪ ರಜಾ ಕೊಡ್ತಾರೆ. ಸ್ಯಾಟರ್ಡೆ ಈ ದಿನ ಈಸ್ಕೊಂಬಿಟ್ರೆ ನಾವು ನಮಗೆ 21, 22 2 ದಿನ ಬೇಕು ಪೂಜೆಗೆ. ಸೊ 23 ಬೆಳಗ್ಗೆ ನಾವು ಬೆಂಗಳೂರಲ್ಲಿ ಇರ್ತೀವಿ, ನಾವು ಆಫೀಸ್ಗೆ ಅಟೆಂಡ್ ಮಾಡ್ಬೋದು. ಸೊ ನೀವು ಬರೀ ಒಂದು ದಿನ ರಜಾ ಹಾಕ್ಕೊಂಡ್ರೆ ಸಾಕು. ಸೊ ಫ್ರೈಡೇಸ್ ಬುಕ್ ಮಾಡೋದು ಬೆಸ್ಟ್. ಸೊ ನೋಡ್ಬೋದು ನೀವು ಫ್ರೈಡೇಸ್ ತುಂಬ ಜನ ಬುಕ್ ಮಾಡಿದ್ದಾರೆ ಆಲ್ರೆಡಿ. ಇರೋದು 6 ಸೀಟು. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬುಕ್ ಅಂತ ಈ ಥರ ಬರುತ್ತೆ ನಮಗೆ. ಸೊ 4200 ರೂಪಾಯಿ. ಇದೆಲ್ಲ ಇದು ನಿಮ್ಮದು ಏನು ಬೆಂಗಳೂರು, ಎಲ್ಲಿ ಊರು, ಏನೇನು ಇನ್ಫಾರ್ಮೇಷನ್ ಎಲ್ಲ ಕ್ಲಿಕ್ ಮಾಡಿ ಡ್ರೈವಿಂಗ್ ಲೈಸೆನ್ಸು, ಪ್ರೂಫು, ಜೆಂಡರು, ಯಾರ ಹೆಸರಲ್ಲಿ ಮಾಡಿಸ್ತಾಯಿದ್ದೀರಾ ಅದೆಲ್ಲ ಇನ್ಫಾರ್ಮೇಷನ್ನು, ಅದೆಲ್ಲ ಡೋರ್ ನಂಬರ್ ಎಲ್ಲ ಕ್ಲಿಕ್ ಮಾಡಿ ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ADF 56C7 AL 123 ಅಂತ ನಾವು ಕೊಟ್ಟು ಓಕೆ ಕೊಟ್ಟು ಅಕ್ಸೆಪ್ಟ್ ಮಾಡಿ ಏನಂತದೆ ATWDN ಕೊಟ್ಟು ಸಬ್ಮಿಟ್ ಕೊಟ್ಟರೆ ಡಿಸ್ಟಿಕ್ ನಾಟ್ ಫೀಲ್ಡ್. ಎಲ್ಲಪ್ಪ ಡಿಸ್ಟಿಕ್ ದೇವ್ರೆ, ಯಾವ್ದು ಡಿಸ್ಟಿಕ್ ಆಗಿದೆಲ್ವ, ಬೆಂಗಳೂರು ಸಿಟಿ ಆಗಿದೆ. ಡಿಸ್ಟಿಕ್ ಯಾವುದಪ್ಪ, ಡೋರ್ ನಂಬರ್ ಆಗಿದೆ, ದರ್ಶನ್ ಟೈಮಿಂಗು, ಡಿಸ್ಟಿಕ್ ಯಾವುದು ಬೆಂಗಳೂರು ರೂರಲ್. ಸೊ ಈ ಥರ ಸಿಗುತ್ತೆ ನಿಮಗೆ. ಮಾಡಿಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಲಿಂಕ್ ಸಿಗುತ್ತೆ. ಸೊ ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಯಾವ ಮೂಲಕ ಆದರೂ ಮಾಡ್ಕೊಬೋದು. UPI QR ಕೋಡ್ ಕೇಳುತ್ತೆ. ಸೊ ಈ ಥರ QR ಕೋಡ್ ಸಿಗುತ್ತೆ. QR ಕೋಡ್ ಮೇಲೆ ಪೇ ಮಾಡಿದ್ರೆ ನಿಮಗೆ ಕಂಪ್ಲೀಷನ್ ಆಗುತ್ತೆ. ಒಂದು PDF ಫೈಲ್ ಬರುತ್ತೆ. ಆ PDF ಫೈಲ್ದು 2 ಪ್ರಿಂಟೌಟ್ ಇಸ್ಕೊಬೇಕು. ಸೊ ಇದರಲ್ಲಿ ನಿಮಗೆ 19ನೇ ತಾರೀಕು ನಾವು ಅಂದ್ಕೊಂಡಿರೋ ಥರ 19ನೇ ತಾರೀಕು ಬುಕ್ ಮಾಡಿ 20ನೇ ತಾರೀಕು ಬುಕ್ ಮಾಡಿದ್ದೀವಿ. ಸೊ ನಾವೇನು ಮಾಡಬೇಕಂದ್ರೆ ನೋಡಿ, ಆಲ್ರೆಡಿ ಬುಕ್ಕಿಂಗ್ 6 ಇತ್ತು, 5 ಬಂದಿದೆ. ಇವಾಗ ನೀವೇನು ಮಾಡಬೇಕಂದ್ರೆ 19ನೇ ತಾರೀಕಿಗೆ ಟ್ರೈನ್ ನೋಡಬೇಕು. ಯಾಕಂದರೆ ನೀವು ಒಂದು ದಿವಸ ಮೊದಲೇ ಹೋಗಬೇಕಾಗತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ ಈ ದಿನ 19ನೇ ತಾರೀಕು ಟ್ರೈನ್ ನೋಡಬೇಕು. ನಿಮಗೆ ರೂಮ್ಗಳು ಆವತ್ತೇ ರೂಮ್ಗಳು ಬುಕ್ ಮಾಡೋದು ಒಳ್ಳೆಯದು, ಸ್ವಲ್ಪ ಸಿಗೋಲ್ಲ. ಸೊ ಅದಕ್ಕೆ ನಿಮ್ಗೆ ಎಷ್ಟು ಜನ ಬರ್ತಾರೆ, 5 ಜನ ಬರ್ತಾರೆ, 6 ಜನ ಬರ್ತಾರೆ. ಆ್ಯಕ್ಚುಲಿ ಒಂದು ಪೂಜೆಗೆ ಮಿನಿಮಮ್ 4 ಜನ ಇರೋದು. ಬಟ್ ಒಂದು ಮಗು ಇಲ್ಲಾಂದರೆ ವರ್ಕ್ ಕಂಡೀಷನ್ ಯಾರು 5 ಜನ ಬಂದ್ರೂ ಓಕೆ, ಬಟ್ 4 ಜನ. ಆಮೇಲೆ ಪೂಜೆಗೆ ಕೂತಿರೋರು ನೀವು ಸಿಂಗಲ್ ಫ್ಯಾಮ್ಲಿ ಹಾಕಿದ್ರೆ, ಹಂಗಂದರೆ ಮೈಕ್ರೋ ಫ್ಯಾಮ್ಲಿ, ಅಪ್ಪ ಅಮ್ಮ ಮಕ್ಕಳಿದ್ರೆ ನೀವು ಅಪ್ಪ ಅಮ್ಮ ಬರಬೇಕು. ನೀವು ಜಾಯಿಂಟ್ ಫ್ಯಾಮ್ಲಿಲಿದ್ದರೆ ನಿಮ್ಮ ಫ್ಯಾಮ್ಲಿ ಹೆಡ್ ಇರ್ತಾರಲ್ವ, ಹಂಗಂದರೆ ನಿಮ್ಮ ಅಪ್ಪ, ನೀವು ನಿಮ್ಮ ವೈಫು, ಆ ಮಕ್ಕಳು, ಅವ್ರಿಗೆ ಅಪ್ಪ ಅಮ್ಮ ಇರ್ತಾರಲ್ವ. ಸೊ ಅಲ್ಲಿಂದ ಬರಬೇಕು. ಯಾಕಂದರೆ ಸರ್ಪ ಸಂಸ್ಕಾರ ಅವರು ಏನೋ ಆ ಕಾಲದಲ್ಲಿ ಅವ್ರ ಅಪ್ಪ ಅಮ್ಮನೋ ಅವ್ರ ತಾತನೋ ಯಾರೋ ಹೊಡೆದಿರ್ತಾರೆ. ಸೊ ಅಲ್ಲಿಂದ ರೂಟಿಂದ ಸರ್ಪನಾಶ ಆಗದೆ ಮಕ್ಳಿಗೂ ಎಫೆಕ್ಟ್ ಆಗಲ್ಲ ಅಂತ ಒಂದು ಪದ್ಧತಿ. ಸೊ ಅಪ್ಪ ಅಮ್ಮ ಬಂದು ಪೂಜೆಗಿದ್ರೆ ಒಳ್ಳೆಯದು. ನೀವು ಸಪ್ರೇಟಾಗಿ ಮದುವೆ ಆಗಿ ಸಪ್ರೇಟಾಗಿ ಹೋಗೋದ್ಮೇಲೆ
ನೀವು ಯಾರೋ ಪೂಜಾರಿಗಳು ನೀವೇ ಮಾಡಿಸಿ ಅಂತ ಏನೋ ಹೇಳಿದ್ರೆ ನೀವೇ ಬಂದು ಕುತ್ಕೊಬೋದು. ಓಕೆ. ಸೊ ಇದ್ರಲ್ಲಿ ರೂಮ್ ಬುಕ್ ಮಾಡ್ಕೊಬೋದು. ಬಟ್ ನಾವು ಇದ್ರಲ್ಲಿ ಬುಕ್ ಮಾಡಿಲ್ಲ, ಯಾಕಂದರೆ ಇದು ಗೌರ್ಮೆಂಟ್ ಗೆಸ್ಟ್ ಹೌಸ್ಗಳು, ಬಿಸಿನೀರು ಇರೋಲ್ಲ, ಸರಿಯಾಗಿ ಫೆಸಿಲಿಟೀಸ್ ಇರೋಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಒಂದು ಹೊಸದು ಕುಕ್ಕೆಶ್ರೀ ಹೈಟ್ಸ್ ಅಂತ ಒಂದು ಹೋಟೆಲ್ ಆಗಿದೆ. ಸೊ ಇದರಲ್ಲಿ ನೀವು ಕಾಲ್ ಮಾಡಿ ಹೇಳ್ಬೋದು, ಅಪ್ ಟು 5 ಮೆಂಬರ್ಸ್ ತನಕ ಒಂದು ರೂಮಲ್ಲಿ ಸ್ಟೇ ಮಾಡ್ಬೋದು. ಈ ನಂಬರ್ ಕಾಲ್ ಮಾಡ್ಬೋದು. ಸೊ ಇದು ತುಂಬ ಹತ್ರ ಇದೆ ನೋಡಿ, ಕುಕ್ಕೆಶ್ರೀ ಹೈಟ್ಸು. ಇಲ್ಲಿಂದ ಜಸ್ಟ್ ಒಂದು 1/2 ಕಿಲೋಮೀಟ್ರ್ ನಿಮಗೆ ಸರ್ಪ ಸಂಸ್ಕಾರ ಯಾಗಶಾಲೆ ಸಿಗುತ್ತೆ, ರಿವರ್ ಬೆಡ್ಡು ಸಿಗುತ್ತೆ, ಆಮೇಲೆ ಡಿನ್ನರ್ ಹಾಲು ಸಿಗುತ್ತೆ. ಯಾರೇ ಸರ್ಪ ಸಂಸ್ಕಾರ ಮಾಡಿಸ್ತಾರೋ ಅವ್ರಿಗೆ ಸಪ್ರೇಟಾಗಿ ಊಟ ಇಡ್ತಾರೆ. ಹಂಗಂದರೆ ಈರುಳ್ಳಿ ಬೆಳ್ಳುಳ್ಳಿ ಇದ್ದೀರ ನಿಮಗೆ ಊಟ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಅವ್ರಿಗಂದ್ರೆ ಸಪ್ರೇಟ್ ಹಾಲು ಮಾಡಿದ್ದಾರೆ. ಸೊ ಅದು ಮಾಹಿತಿ ನಾನು ಆಮೇಲೆ ಕೊಡ್ತೀನಿ. ಸೊ ನಾ ಈ ರೂಟಲ್ಲಿ, ಹಂಗಂದರೆ ಈ ರೂಟಲ್ಲಿ ತುಂಬ ರೂಮ್ಸ್ ಇದೆ. ಇದು ನಾವು ಕಾಲ್ ಮಾಡಿದ್ದಕ್ಕೆ ಅವೈಲಬಲ್ ಇತ್ತು. ಆಮೇಲೆ ಮೇಂಟೆನೆನ್ಸು ಚೆನ್ನಾಗಿತ್ತು, ಕಾಸ್ಟ್ ಎಫೆಕ್ಟಿವ್ ಅನಿಸ್ತು. ಒಂದು 800 ರೂಪಾಯಿಂದ ಒಬ್ಬರಿಗೆ 1000 ರೂಪಾಯಿ ತನಕ. ಹಂಗಂದ್ರೆ ಪೀಕ್ ಟೈಮಲ್ಲಿ 1000 ರೂಪಾಯಿ, ನಾರ್ಮಲ್ ಟೈಮಲ್ಲಿ ನೀವು 5 ಜನ 6 ಜನ ಹೋಗ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡ್ಕೊಂಡು 800 ರೂಪಾಯಿ ತನಕ ಮಾಡ್ಬೋದು. ಬಟ್ ಚೆನ್ನಾಗಿತ್ತು. ತುಂಬ ಜನಗಳು ಏನು ಮಾಡ್ತಾರೆ ಅಂದರೆ ಸ್ಕ್ಯಾಮ್ಗಳು ಮಾಡಿಬಿಡ್ತಾರೆ. ಇವಾಗ ನೋಡಿ ಅಶ್ಲೇಷ ಬಲಿ ಅಂತ ಇದೆ. ಇವ್ರ ಹತ್ರ ಜನರಲಾಗಿ ಏನು ಮಾಡ್ತಾರೆ, ಆನ್ಲೈನಲ್ಲಿ ಈ ಥರ ನೋಡಿ ಬುಕ್ ಮಾಡ್ಕೊತೀವಿ. ಈ ಥರ ಹೋಗಿದ್ಮೇಲೆ ನೋಡಿ ಈ ವೆಬ್ಸೈಟ್ ಹೋಗ್ತೀವಿ, ಇದೆಲ್ಲ ಫ್ರಾಡ್ ವೆಬ್ಸೈಟ್ಸು. ಇವರೇನು ಮಾಡ್ತಾರೆ ಅಂದರೆ ಯಾರಿಗೋ ಡೆಲ್ಲಿಲೋ ಬಾಂಬೆಲಿರೋರು ಕನೆಕ್ಟ್ ಮಾಡುತ್ತೆ. ಇದು ನೋಡಿ ನಾನು ಹೇಳ್ತೀನಿ, ಡೆಲ್ಲಿಲೋ ಬಾಂಬೆಲಿರೋರು ಕನೆಕ್ಟ್ ಮಾಡುತ್ತೆ. ಇದು ಅವ್ರು ಹೇಳ್ತಾರೆ, ನಾವು ಕುಕ್ಕೆಶ್ರೀಲಿರೋರು ಇದಿರುತ್ತೆ ಗೊತ್ತಾ, ಹಂಗೆ ಗೆಸ್ಟ್ ಹೌಸು. ಫಾರ್ ಎಕ್ಸಾಂಪಲ್ ಇದು, ಆಮೇಲೆ ಇಲ್ಲೊಂದು VIP ಗೆಸ್ಟ್ ಹೌಸ್ ಬರ್ತೋಡಿ, VIP ಗೆಸ್ಟ್ ಹೌಸು, ತುಂಬ ಗೆಸ್ಟ್ ಹೌಸ್ ಅಂತ ಇರುತ್ತೆ. ಇದಕ್ಕೆಲ್ಲ ನಾವು ಏಜೆಂಟು ನಾವು ಮಾಡಿಸ್ತೀವಿ, ನೀವು ಕಾಸು ಕೊಡಿ ಅಂತ ಎಲ್ಲ ಕೇಳ್ತಾರೆ. ಸೊ ನೀವೇನು ಮಾಡ್ತೀವಿ ಅಂದರೆ ಇವರು ಫೋನ್ಗಳು ವರ್ಕ್ ಆಗೋಲ್ಲ. ಬಟ್ ನೀವು ಇದ್ರ ಮೇಲೆ ಏನೋ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕು ನಿಮ್ಮ ಮೊಬೈಲಿಂದ ವಾಟ್ಸಪ್ಪಿಗೆ ಡೈರೆಕ್ಟಾಗಿ ಹೋಗುತ್ತೆ. ನೋಡಿ ಬೇಕಾದರೆ ರೂಮ್ ಬುಕ್ಕಿಂಗ್ ಯಾವುದ್ರ ಮೇಲೆ ಅದು ಕ್ಲಿಕ್ ಮಾಡಿದ್ರೂ ವಾಟ್ಸಪ್ಪಿಗೆ ಡೈರೆಕ್ಟಾಗಿ ಹೋಗುತ್ತೆ. ನೋಡಿ ವಾಟ್ಸಪ್ ಲಿಂಕ್ ಓಪನ್ ಆಗ್ತಾಯಿದೆ ನೋಡಿ, ಈ ಥರ ವಾಟ್ಸಪ್ ಲಿಂಕ್ ಓಪನ್ ಆಗುತ್ತೆ. ಆಮೇಲೆ ನೀವು ಓಕೆ ಅಂತ ಕೊಟ್ಟರೆ ಇವರೊಬ್ಬರು ಏಜೆಂಟ್ ಇರ್ತಾರೆ, ಕಳ್ಳ ಮಕ್ಕಳು. ಇವರು ಹೇಳಿ ಸರ್ ಎಷ್ಟು ಬೇಕು, ಎಷ್ಟು ಜನ ಬರಬೇಕು, 5 ಜನನ 6 ಜನನ 3 ಜನನ, 2000 ರೂಪಾಯಿ ಆಗುತ್ತೆ, 3000 ರೂಪಾಯಿ ಆಗುತ್ತೆ, ಅಡ್ವಾನ್ಸ್ ಪೇ ಮಾಡಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ನೀವೇನಾದರೂ ತಪ್ಪಿ ಅಡ್ವಾನ್ಸ್ ಏನೋ ಪೇ ಮಾಡಿಬಿಟ್ರೆ ಆಗೋಯ್ತು. ಆಮೇಲೆ ಅವರು ಆಲ್ರೆಡಿ ಫೋನ್ಗಳೆಲ್ಲ ಬ್ಲಾಕ್ ಮಾಡಿಟ್ಕೊಂಡಿರ್ತಾರೆ. ಸೊ ನಿಮ್ಗೆ ಕಾಸು ಹೋಗುತ್ತೆ. ನೀವೇನೋ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ದೀವಿ ಬಂದುಬಿಟ್ಟು ಇಲ್ಲಿ ಇಲ್ಲೆಲ್ಲ ಕೇಳಿದ್ರೆ ಇವ್ರು ಹೇಳ್ತಾರೆ, ಇದಕ್ಕೂ ನಮಗೆ ಸಂಬಂಧ ಇಲ್ಲ, ನಾವು ದೇವಸ್ಥಾನ ಅವ್ರ ಬುಕ್ಕಿಂಗ್ ಇಸ್ಕೊತೀವಿ ಅಂತ ಹೇಳ್ತಾರೆ. ಸೊ ನೀವು ಏನು ಮಾಡಿರ್ತಾರೆ, 2000 5000 ಎಷ್ಟು ಕೊಟ್ಟಿರ್ತಾರೆ ಎಷ್ಟು ಚೆನ್ನಾಗೆ. ಸೊ ಇದೆಲ್ಲ ಫ್ರಾಡು. ಬಟ್ ಅವ್ರು ಹೆಂಗೆ ಅಲೋ ಮಾಡ್ತಾರೆ ಇವರು ಗೆಸ್ಟ್ ಹೌಸ್ ಅವ್ರು ಬೇರೆ ಅವ್ರ ವೆಬ್ಸೈಟ್ ಅಂತಲೇ ನನಗೆ ಗೊತ್ತಾಗಿಲ್ಲ. ಇದೆಲ್ಲ ಫುಲ್ ಫ್ರಾಡ್ ನಮ್ಮ ಮಕ್ಕಳು ಇವರು. ನೋಡಿ ಹೆಂಗೆ ವೆಬ್ಸೈಟ್ಗಳು ಇಟ್ಕೊಂಡಿದ್ದಾರೆ, ಏನೋ ದೇವಸ್ಥಾನ ಅವ್ರದ್ದೇ ಥರನೇ ವೆಬ್ಸೈಟ್ಗಳು ಇಟ್ಕೊಂಡಿದ್ದಾರೆ. ಎಲ್ಲ ಫೇಕ್ ನಮ್ಮ ಮಕ್ಕಳು. ಸೊ ಈ ಥರ ಫೇಕ್ ಇರೋದ್ರಿಂದ ಸ್ವಲ್ಪ ದೂರ ಇರಿ. ಓಕೆ. ಸೊ ಕಮಿಂಗ್ ಬ್ಯಾಕ್ ಟು ನಮ್ಮದಿದು, ನಾವು 20ನೇ ತಾರೀಕು ಬುಕ್ ಮಾಡಿದ್ದೀವಲ್ವ, ಅದಕ್ಕೆ ಒಂದು ದಿನ ಮೊದಲು ಹೋಗ್ಬೇಕಾಗುತ್ತೆ. ಹಂಗಂದರೆ ನೀವು ರೂಮ್ಗಳು ಯಾವಾಗ ಬುಕ್ ಮಾಡ್ಕೊಬೇಕಂದ್ರೆ 20-21ಕ್ಕೆ ಬುಕ್ ಮಾಡ್ಕೊಬೇಕು. 20ಕ್ಕೆ ನೈಟು, 21ಕ್ಕೆ ನೈಟ್ಗೆ. ಸೊ 19ಕ್ಕೆ ನೀವು ರೀಚ್ ಆಗ್ತೀರಾ, 20 ನೈಟ್ ಸ್ಟೇ ಮಾಡ್ತೀರಾ, 21ನೇ ನೈಟು ಸ್ಟೇ ಮಾಡ್ತೀರಾ. ಸೊ ನಾವೇನು ಮಾಡಬೇಕು, 19ಕ್ಕೆ ರೈಲ್ ನೋಡಬೇಕು. ಸೊ ಜನರಲಾಗಿ ಬೆಂಗಳೂರು ಟು ಸುಬ್ರಹ್ಮಣ್ಯ ರೋಡಿಗೆ ರೈಲ್ಗಳಿದೆ. ನೀವು ಬಸ್ಸಲ್ಲಿ ಹೋಗೋ ಥರ ಇದ್ದರೆ ಬಸ್ಸಿಗೂ ಓಕೆ. ನೋಡಿ 19ಕ್ಕೆ ಅಂತ ಹಾಕೀನಿ. ಸೊ ಈ ದಿನ ನಮಗೆ ಬೆಸ್ಟ್ ಫೆಸಿಲಿಟಿ ಬಸ್ಗಳಂದರೆ, ಯಾಕಂದ್ರೆ ನೀವು ದೇವಸ್ಥಾನ ಹತ್ರ ಸಂಜೆ ನೀವು ಫಾರ್ ಎಕ್ಸಾಂಪಲ್ಲು 20ಕ್ಕೆ ಬುಕ್ ಮಾಡಿದ್ದೀರಲ್ವ, ನೀವು ಒಂದು ದಿನ ಮುಂಚೆನೇ ನೀವು ಈ ರಿಸಿಪ್ಟ್ ಸಿಕ್ಕಿರುತ್ತಲ್ವ, ನೀವು ಪೇ ಮಾಡಿ ಆಗೋದ್ಮೇಲೆ ಈ ರಿಸಿಪ್ಟ್ ಇಟ್ಕೊಂಡು ಸಂಜೆ 4 ಗಂಟೆಯಿಂದ 6 ಗಂಟೆ ತನಕ ದೇವಸ್ಥಾನ ಹತ್ರ ಹೋಗೋದ್ರೆ ನಿಮ್ಗೊಂದು ನಂಬರ್ ಹಾಕಿ ಕೊಡ್ತಾರೆ, ಟೋಕನ್ ನಂಬರ್. ಇವಾಗ ಇಷ್ಟು ನಂಬರ್ ಇದಲ್ವ, 31 32 33 34 ಏನೋ ಒಂದು ಸೀರಿಯಲ್ ನಂಬರ್ ಹಾಕ್ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ದಿನ ಹೋಗಬೇಕಾಗುತ್ತೆ. ಸೊ ಆ ಸೀರಿಯಲ್ ನಂಬರ್ ಹಾಕ್ಸೋದಕ್ಕೆ ನೀವು ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮೇಷನ್ ಮಾಡಬೇಕು ಅವ್ರಿಗೆ, ನಾವು ಈ ದಿನ ಬಂದಿದ್ದೀವಿ, ನಮಗೆ ಒಂದು ಟೋಕನ್ ನಂಬರ್ ಹಾಕ್ಕೊಡಿ ಅಂತ ಹೇಳಬೇಕಾಗುತ್ತೆ. ಸೊ 19ನೇ ತಾರೀಕು ನೀವು ಬೆಸ್ಟ್ ಟೈಮ್ ಅಂದರೆ, ನೀವು ಬೆಳಗ್ಗೆ ಒಂದು ಟ್ರೈನ್ ಬರುತ್ತೆ ಯಶವಂತಪುರದಿಂದ. ಸೊ ಯಶವಂತಪುರದಿಂದ ಹೋಗಿದ್ರೆ ನಿಮಗೆ ಸಂಜೆ 2 ಗಂಟೆಗೆ ನಿಮಗೆ ಸುಬ್ರಹ್ಮಣ್ಯ ಹತ್ರ ಬಿಟ್ಬಿಡ್ತಾರೆ. ಸೊ ನೀವೇನು ಮಾಡ್ಬೋದು ಅಂದರೆ, ನೋಡಿ ನಾವು ಇದರಲ್ಲಿ ಹೋಗಿದ್ರು, ವಿಸ್ಟಾ ಡೋಮ್ ಅಂತ, ಚೆನ್ನಾಗಿತ್ತು. ಒಂಥರ ಸಿನಿಮ್ಯಾಟಿಕ್ ವ್ಯೂ ಥರ ಇತ್ತು. ಯಾಕಂದರೆ ಆ ಕಡೆ ವ್ಯೂ ನಾವು ತೋರಿಸ್ತೀನಿ ಫೋಟೋಸು.
ಸೊ ಇದ್ರಲ್ಲಿ ನೀವು ನೋಡಿ ಬುಕ್ ಮಾಡ್ಕೊಂಡು ಈ ಥರ ಹಿಂಗೆ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಂಗೆ ಕಾಸ್ಟ್ ಎಫೆಕ್ಟಿವ್ಗೆ ಬೇಕು, ಸ್ಲೀಪರ್ ಬೇಕು, ಚೇರ್ ಬೇಕಂದ್ರೆ ₹600 ₹500 ಸಿಗುತ್ತೆ. ಸೊ ನೀವು ಆರಾಮಾಗಿ ಹೋಗಿ ಬರ್ಬೋದು. ಸೊ ನಂಗೆ ಗೊತ್ತಿರೋದು ಚೇರೇ ಬೆಸ್ಟು, ಯಾಕಂದರೆ ಮಾರ್ನಿಂಗ್ ಟೈಮ್ ಅಲ್ವ ಅದು, 7 ಗಂಟೆಯಿಂದ 2 ಗಂಟೆ. ಸೊ ಚೇರು ಇವು ಬರೀ 7 ಅವರ್ಸ್ ಜರ್ನಿ. ಸೊ ನೀವು ಆರಾಮಾಗಿ ಹೋಗ್ಬೋದು. ಸ್ಲೀಪರ್ ಏನೋ ನಂಗೆ ಗೊತ್ತಿಲ್ಲ, ಬಟ್ ಓಕೆ. ಇದು ಸೀಟರೇ ಇದು ಸೀಟರೇ. ಸೊ ನಂಗೆ ಗೊತ್ತಿರ್ತಾರೆ ಇದು ಓಕೆ. ₹500 ₹1300 ಓಕೆ. ಆಮೇಲೆ ಸೊ ನಿಮಗೆ ಆ ದಿನವೇ ಬೆಸ್ಟ್. ಹಂಗೆ ನೋಡ್ಕೊಂಡು ನೀವು. ಸೊ 19ಗೆ ರೀಚ್ ಆಗ್ತೀರಾ ನೀವು 2 ಗಂಟೆಗೆ. ಸೊ ನೀವು 2 ಗಂಟೆಯಿಂದ ಹೋಟೆಲ್ ಬುಕ್ ಮಾಡಿರ್ತೀರ. ಸೊ ಹೋಟೆಲಲ್ಲಿ ಲಗೇಜ್ ಇಟ್ಬಿಟ್ಟು ಆ್ಯಕ್ಚುಲಿ ಸುಬ್ರಹ್ಮಣ್ಯ ಸ್ಟೇಷನಿಂದ ನಾನು ಒಂದು ಡಿಸ್ಕ್ರಿಪ್ಷನ್ ಒಬ್ರು ನಂಬರ್ ಕೊಟ್ಟಿರ್ತೀನಿ ಕಾರ್ ಅವ್ರದ್ದು. ಸೊ ನೀವು ಅಲ್ಲಿಂದ ಸುಬ್ರಹ್ಮಣ್ಯ ನಿಮ್ಮ ಹೋಟೆಲ್ಸ್ಗೆ ಜಸ್ಟು ₹400-500 ಇಸ್ಕೊಂಡು ಅಲ್ಲಿ ಡ್ರಾಪ್ ಮಾಡಿಬಿಡ್ತಾರೆ. ಇಲ್ಲ ಶೇರ್ ಆಟೋಸು ಸಿಗುತ್ತಾ, ₹50-50 ಇಸ್ಕೊತಾರೆ ಒಬ್ಬರಿಗೆ. 10 ಕಿಲೋಮೀಟ್ರು, 10-12 ಕಿಲೋಮೀಟ್ರು. ಸೊ ಅಲ್ಲೇ ಡ್ರಾಪ್ ಮಾಡಿಬಿಡ್ತಾರೆ ನಿಮಗೆ ದೇವಸ್ಥಾನ ಹತ್ರನೇ. ಸೊ ನೀವು ನೋಡ್ಬೋದು ಕುಕ್ಕೇಶ್ವರಿ ಹೈಟ್ಸಿಂದ ನಾವು ಹೋಟ್ಲ್ ಬುಕ್ ಮಾಡಿದ ಕುಕ್ಕೇಶ್ವರಿ ಹೈಟ್ಸು. ಇಲ್ಲಿಂದ ನೀವು ಎಲ್ಲಪ್ಪ ಸುಬ್ರಹ್ಮಣ್ಯ ರೋಡು ಕರೆಕ್ಟಾಗಿ 13 ಕಿಲೋಮೀಟ್ರು ಅಷ್ಟೇ ನಂಗೆ ಗೊತ್ತಿರೋ ಥರ, 12 ಕಿಲೋಮೀಟ್ರು. ಸೊ ಇದೇ ರೈಲ್ವೆ ಸ್ಟೇಷನ್ನು, ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿಂದ ನೀವು ರೂಮ್ಗೆ ಬಂದು ನಿಮ್ಮ ರೂಮಲ್ಲಿ ಬ್ಯಾಗ್ ಇಟ್ಬಿಟ್ಟು ನೀವು ಧರ್ಮಸ್ಥಳಕ್ಕೆ ಹೋಗೋರು ಬೇಕಾದರೆ ಆ್ಯಕ್ಚುಲಿ ನೆಕ್ಸ್ಟ್ ನೀವು ಯಾವ್ದು ಸರ್ಪ ಸಂಸ್ಕಾರ ಮಾಡಿಸ್ತೀರೋ ಆ ದಿನ, ನೆಕ್ಸ್ಟ್ ದಿನ ಅಲ್ಲ ನೀವು ದೇವಸ್ಥಾನಗಳಿಗೆ ಹೋಗಬಾರ್ದು. ಯಾಕಂದ್ರೆ ನೀವು ಸರ್ಪನ ಸಂಸ್ಕಾರ ಮಾಡ್ತಾಯಿದ್ದೆ ಅಂದರೆ ತಿಥಿ ಥರ. ಸೊ ತಿಥಿ ದಿನ ನೀವು ದೇವಸ್ಥಾನಕ್ಕೆ ಹೋಗಲ್ಲಲ್ವ. ಸೊ ಅದಕ್ಕೆ ನೀವು ಆಲ್ರೆಡಿ ನೋಡಿ, ನೀವು ನೋಡಿದ್ರೆ ನೀವು ಸಂಜೆ 2 o'clockಗೆ ರೀಚ್ ಆಗಿರ್ತೀರಲ್ವ ಸುಬ್ರಹ್ಮಣ್ಯ. ಸೊ ನೀವು ಲಗೇಜ್ ಇಡೋದಕ್ಕೆ 1 hour ಅಂದ್ಕೊನಿ, ಒಂದು 3 ಗಂಟೆ ಅಂದ್ಕೊನಿ. ಸೊ ನೀವು 3 ಗಂಟೆಗೆ ಲಗೇಜ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ನೀವು 4 ಗಂಟೆ 5 ಗಂಟೆಗೆ ಧರ್ಮಸ್ಥಳ ಹೊರಟೋಗ್ತೀರಾ. ಸೊ ಧರ್ಮಸ್ಥಳ ತೆಗೆಯೋದು 5 ಗಂಟೆಗೆ ತೆಗಿತಾರೆ ಧರ್ಮಸ್ಥಳ. ಸೊ 5 ಗಂಟೆಗೆ ತೆಗೆದ್ರೆ ಧರ್ಮಸ್ಥಳ, ನೀವು ಹೋಗೋಷ್ಟೊತ್ತಿಗೆ 5 ಗಂಟೆ. ಒನ್ ಅವರ್ 2 ಅವರ್ಸಲ್ಲಿ ದರ್ಶನ ಆಗೋಗುತ್ತೆ. ಯಾಕಂದರೆ ಲಾಸ್ಟ್ ಬಸ್ಸು 8 ಗಂಟೆಗೆ ಇರೋದು ವಾಪಸ್ಸು ಧರ್ಮಸ್ಥಳ ಟು ಕುಕ್ಕೆ. ಸೊ ಸೊ ನೀವು ನೋಡ್ಕೊಬೇಕು ಎಲ್ಲಿ ಧರ್ಮಸ್ಥಳ. ಆ್ಯಕ್ಚುಲಿ ನಾವು ಮಾಡಿರೋ ಇದಿತ್ತಲ್ವ ಏನಂತಾರೆ ರೂಮ್ಸು. ಆ ರೂಮ್ಸಿಂದ ಇಲ್ಲೇ ಇರೋದು ಆ್ಯಕ್ಚುಲಿ ಏನಂತಾರೆ ಮೈನ್ ಬಸ್ ಸ್ಟಾಪು ನೋಡಿ, ನೀವು ಇಲ್ಲೇ ಕಾಣಿಸ್ಬೋದು ನೋಡಿ ಬಸ್ ಸ್ಟಾಪು. ಸೊ ಈ ಬಸ್ ಸ್ಟಾಪ್ ಹತ್ರ ನಮ್ಮ ರೂಮ್ಸ್ ಇದ್ದಿದ್ದು, ಹಾರ್ಡ್ಲಿ ಒಂದು 200 ಮೀಟರ್ಸು. ಸೊ ಅಲ್ಲಿಂದ ಬಸ್ ಎತ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿ ಧರ್ಮಸ್ಥಳಕ್ಕೆ 1.5 hours ರೀಚ್ ಆಗೋಗ್ತೀವಿ ನಾವು ಧರ್ಮಸ್ಥಳ. ಸೊ ಧರ್ಮಸ್ಥಳಕ್ಕೆ ಒಂದು 5 ಗಂಟೆ 6 ಗಂಟೆಗೆ ರೀಚ್ ಆಗಿದ್ರೇನು 1 ಅವರಲ್ಲಿ ದರ್ಶನ ಆಗೋಗುತ್ತೆ. ಸೊ ನಿಮ್ಗೇನಾದರೂ ತುಂಬ ರಶ್ ಇದೆ ಅಂತೇಳಿ ₹200 ಟಿಕೆಟ್ ಸಿಗುತ್ತೆ. ಸೊ ಆರಾಮಾಗಿ ಟಿಕೆಟ್ ಬುಕ್ ಮಾಡಿಬಿಡ್ಬೋದು. ಸೊ ಕಮಿಂಗ್ ಟು ಬ್ಯಾಕ್, ನೀವು 20ನೇ ತಾರೀಕು ಬುಕ್ ಮಾಡಿದ್ರೆ 19ಗೆ ನೀವು ರೈಲ್ ಬುಕ್ ಮಾಡ್ಕೊಬೇಕು. ಸೊ ನಂಗೆ ಗೊತ್ತಿರೋ ಥರ ಇದು ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ಸು ಬೆಳಗ್ಗೆ 7 ಗಂಟೆ ಇರೋದು ಬೆಸ್ಟು. ಹಂಗಂದ್ರೆ 2 ಗಂಟೆಗೆ ಹೊರಟೋಗ್ತೀರಾ. ಸೊ 2 ಗಂಟೆಯಿಂದ ನೀವು ರೂಮ್ಸ್ ಹತ್ರ ಹೋಗಿ ಆಮೇಲೆ 3 ಗಂಟೆನೋ 3:30 4 ಗಂಟೆಗೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನೀವು ಒಂದು ನಂಬರ್ ಹಾಕ್ಸ್ಕೊಂಬಿಡಿ. ನಿಮ್ಮದು ನಂಬರು ಔಟ್ ಆಫ್ 135 ಏನಿರ್ತದೆ ನಂಬರು, ಆ ನಂಬರ್ ಹಾಕ್ಸ್ಕೊಂಬಿಟ್ರೆ ನೀವು ಫ್ರೀ. ಆಮೇಲೆ ನೀವೇನು ಮಾಡಿ ಅಂದರೆ ಆರಾಮಾಗಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬಿಡಿ. ಸೊ ಇಲ್ಲೇ ಬಸ್ ಸ್ಟಾಪ್ ಇದೆ, ಆರಾಮಾಗಿ 1.5 hour ಧರ್ಮಸ್ಥಳ ರೀಚ್ ಆಗ್ತೀರಾ. ಸೊ ಧರ್ಮಸ್ಥಳ ಟೈಮಿಂಗ್ 5 ಗಂಟೆಗೆ ಓಪನ್ ಆಗುತ್ತೆ. 7 ಗಂಟೆ ಒಳಗಡೆ ಮುಗಿಸ್ಕೊಂಡು 7:30 ಬಸ್ ಸ್ಟಾಪ್ ಬಂದುಬಿಟ್ರೆ 7:30 ಒಂದು ಬಸ್ ಇದೆ, 8 ಗಂಟೆಗೆ ಒಂದು ಬಸ್ ಇದೆ ಲಾಸ್ಟ್ ಬಸ್ಸು ಇದು ಕುಕ್ಕೆಗೆ. ಸೊ ಕರೆಕ್ಟಾಗಿ 9-9:30 ಕುಕ್ಕೆಗೆ ಬಂದುಬಿಡ್ತೀರಾ. ಸೊ ಕುಕ್ಕೆಯಲ್ಲಿ ಧರ್ಮಸ್ಥಳದಲ್ಲಿ ಊಟ ಮಾಡೋಕ್ಕೆ ನಂಗೆ ಗೊತ್ತಿರೋ ಥರ ಟೈಮ್, ನೀವು ಸ್ವಲ್ಪ ಬೇಗ ಹೋಗಿದ್ರೆ ಒಂದು 6 ಗಂಟೆಗೆ ಪೂಜೆ ಆಗಿಬಿಟ್ರೆ ನಿಮಗೆ ಧರ್ಮಸ್ಥಳದಲ್ಲಿ ದರ್ಶನ ಆಗಿಬಿಟ್ರೆ ನೀವು ಊಟಕ್ಕೆ ಹೋಗ್ಬೋದು ಧರ್ಮಸ್ಥಳಲ್ಲೇ. ಇಲ್ಲ ಲೇಟ್ ಆಗೋಯ್ತು 7 ಗಂಟೆ ಆಗೋಯ್ತು ಧರ್ಮಸ್ಥಳಲ್ಲೇ ದೇವ್ರ ದರ್ಶನ ಅಂತ ಹೇಳಿದ್ರೆ ಅಲ್ಲಿ ಊಟಕ್ಕೆ ಹೋಗೋದು ರಿಸ್ಕ್ ಇಸ್ಕೊಳಕ್ಕೆ ಹೋಗ್ಬಿಡಿ. ಸೊ ನೀವು ಅಲ್ಲಿಂದ ಬಸ್ 7:30 ಬಸ್ಸು 8 ಗಂಟೆಗೆ ಬಸ್ ಇರುತ್ತೆ, ಎತ್ಕೊಂಡು ನೀವು ವಾಪಸ್ಸು ಕುಕ್ಕೆಗೆ ಬಂದುಬಿಡ್ಬೋದು. ಸೊ ಕುಕ್ಕೆಯಲ್ಲಿ 9-9:30 ತನಕ ಊಟಗಳಿರುತ್ತೆ ದೇವ್ರದ್ದು, ಲೈಕ್ ಊಟಗಳು. ಸೊ ಅಲ್ಲಿ ನೀವು ಆರಾಮಾಗಿ ಊಟ ಮಾಡಿಬಿಡ್ಬೋದು. ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಊಟಗಳು ನೀವು ಮಾಡಿಬಿಡ್ಬೋದು.
ಅದಾಗದ್ಮೇಲೆ ನಿಮ್ಮ ರೂಮ್ಗಳಿಗೆ ಹೋಗಿ ಸ್ಟೇ ಮಾಡಿ ನೆಕ್ಸ್ಟ್ ದಿನ 8:30ಗೆ ಇಲ್ಲಿ ಕುಮಾರಧಾರೆ ಅಂತ ನೋಡಿ ನೀವು ನೋಡ್ಬೋದು, ಕುಮಾರಧಾರೆ ನದಿ ಇದೆ. ಸೊ ಈ ನದಿಲಿ ಸ್ನಾನ ಮಾಡ್ಕೊಬೋದು, ಇಲ್ಲ ರೂಮಲ್ಲೂ ಸ್ನಾನ ಮಾಡ್ಕೊಂಡು ಆರಾಮಾಗಿ ಇದು ಇದಕ್ಕೆ ಬಂದುಬಿಡ್ಬೋದು ನೀವು, ಇಲ್ಲಿ ಯೋಗ ಶಾಲೆಗೆ ಬಂದುಬಿಡ್ಬೋದು. ಸೊ ಇಲ್ಲಿಂದ ಇಲ್ಲಿ ನಮಗೆ ಬರೀ ಒಂದು 400 ಮೀಟರ್ಸು, ಹಾರ್ಡ್ಲಿ 5 ಮಿನಿಟ್ಸ್ ವಾಕು, ನಾವು ಕಂಫರ್ಟಬಲಾಗಿ ಬಂದರೆ. ಸೊ ಓಕೆ, ಸೊ ನಮ್ಮ ಫ್ಯೂ ಇಮೇಜಸ್ ಇದೆ, ತೋರಿಸ್ತೀವಿ. ಸೊ ನಿಮ್ಮದು 20ನೇ ತಾರೀಕು ಇದಾಗಿದೆ, 19ನೇ ತಾರೀಕೊಂದು ಟ್ರೈನ್ ಬುಕ್ಕಿಂಗು, 20-21ಗೆ ರೂಮ್ ಬುಕ್ಕಿಂಗು. ಸಾರಿ ಅಲ್ಲಪ್ಪ, ನಮ್ಮದು ರೂಮು. ಸೊ ನಮ್ಮ ರೂಮ್ ಬುಕ್ಕಿಂಗು 20-21ನೇ ತಾರೀಕು, 20-21ನೇ ತಾರೀಕು ರೂಮ್ ಬುಕ್ಕಿಂಗು. ಆಮೇಲೆ 19ನೇ ತಾರೀಕಿಗೆ, ಆಮೇಲೆ 20ನೇ ತಾರೀಕು, 22ನೇ ತಾರೀಕಿಗೆ ಟ್ರೈನ್ ಬುಕ್ಕಿಂಗು ನೋಡ್ಬೋದು ನೀವು ಟ್ರೈನ್ ಬುಕ್ಕಿಂಗು. 19ನೇ ತಾರೀಕಿಗೆ ಒಂದು ಟ್ರೈನ್ ಇದೆ, ಆಮೇಲೆ ರಿಟರ್ನ್ ಟ್ರೈನು ಸಂಜೆ 2 ಇದೆ ನಿಮಗೆ. ಇದು ಈ ಟೈಮ್ಗೆ ಒಂದಿದೆ, ಈ ಟೈಮ್ಗೆ ಒಂದಿದೆ. ರಿಟರ್ನ್ ಆ ದಿನನೇ 21ನೇ ತಾರೀಕು ನೀವು ರಿಟರ್ನ್ ಆಗಿಬಿಡ್ಬೋದು. ಸೊ 20-21 ಪೂಜೆ, 2 ದಿನ ಪೂಜೆ. ಸಾರಿ 20-21ಕ್ಕೆ ಪೂಜೆ. ಸೊ ಈ ಸೆಕೆಂಡ್ ಡೇ ಹಂಗಂದರೆ 22ಕ್ಕೆ ನೀವು ರಿಟರ್ನ್ ಆಗಿಬಿಡ್ಬೋದು. ಸೊ 2 ದಿನ ನಿಮಗೆ ರೂಮ್ಸು ಬೇಕಾಗುತ್ತೆ 20-21ಕ್ಕೆ. ಸೊ 20ನೇ ನೈಟು 21, ಆಮೇಲೆ 21ಗೆ ಪೂಜೆಗಳ ಮುಗ್ದಾಗದ್ಮೇಲೆ 1 ಗಂಟೆಗೆ ಪೂಜೆಗಳು ಮುಗ್ದೋಗುತ್ತೆ. ಸೊ ಪೂಜೆ ಮುಗ್ದಾಗದ್ಮೇಲೆ 10 ಗಂಟೆಗೆ ನೀವು ರಿಟರ್ನ್ ಸುಬ್ರಹ್ಮಣ್ಯ ಟು ಬ್ಯಾಂಗ್ಳೂರು, ಸುಬ್ರಹ್ಮಣ್ಯ ಟು ಬ್ಯಾಂಗ್ಳೂರು ಆರಾಮಾಗಿ ಬಂದ್ಬಿಡೋದು. ಸೊ ನೀವು ಆರಾಮಾಗಿ ನೀವು ಸಂಡೇ ಮಾರ್ನಿಂಗು ಬ್ಯಾಂಗ್ಳೂರಲ್ಲಿ ಇರ್ತೀರ. ಸೊ ಫ್ಯೂ ಇಮೇಜಸ್ ಇದೆ, ನಾವು ಹೆಂಗೆ ನಾವು ಇದು ಮಾಡಿದ್ರಿ ಅಂತ. ಡೇ 0 ಬೆಳಗ್ಗೆ 7 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಎತ್ತಿದ್ರಿ. ನಮ್ಮದು EV ಕೋಚ್ ಬುಕ್ ಮಾಡಿದ್ರಿ ನಾವು. ಸೊ ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಕಿಟಕಿಗಳಿರುತ್ತೆ ಗಾಡಿದು. 1300 ರೂಪಾಯಿ ಟಿಕೆಟು. ನೋಡೋದಕ್ಕೆ ತುಂಬ ಚೆನ್ನಾಗಿರ್ತವೆ. 21 ಟನಲ್ಸ್ ಇರುತ್ತೆ, ಹಿಂಗೆ ಈ ಥರ ಬೆಟ್ಟ ಕೊರೆದು ರೈಲ್ವೆಗಳು ಮಾಡಿದ್ದಾರೆ. ಸೊ ಇದು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ರೈಲ್ನ ಇದು ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಿಟಕಿಗಳು. ಸೊ ಕಂಫರ್ಟಬಲಾಗಿ ಇತ್ತು. ಆಮೇಲೆ ಇದೆಲ್ಲ ವ್ಯೂಗಳು, ಎಷ್ಟು ಚೆನ್ನಾಗಿ ವ್ಯೂಸು. ಇದಕ್ಕಿಂತ ಚೆನ್ನಾಗಿರೋದು ನೋಡಿದೆ. ಹೌದಾ? ಇದರಲ್ಲಿ ಏನಿದೆ, ಮಣ್ಣು ಹಾಕಿದ್ದಾರೆ. ಮಣ್ಣು ಹಾಕಿದಾರ? ಸೊ ಇದೊಂದು ಬೆಳಗ್ಗೆ ಡೇ 0, ಅದು 19ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 2 ಗಂಟೆ ತನಕ ಟ್ರೈನ್ ಆಯಿತು. ಆಮೇಲೆ ರೂಮ್ಸ್ ಹತ್ರ ರೈಲ್ವೆ ಸ್ಟೇಷನಿಂದ ಕ್ಯಾಬ್ ಸರ್ವಿಸ್ ಇದೆ. ನಿಮ್ಮ ರೂಮ್ಗಳಿಗೆ ಹೋಗಿ ಲಗೇಜ್ನ ರೂಮ್ಗೆ ಇಟ್ಬಿಟ್ಟು ಆಮೇಲೆ ದೇವಸ್ಥಾನ ಹತ್ರ ಬಂದು ನಿಮ್ಮ ಟೋಕನ್ ನಂಬರ್ ಹಾಕ್ಸ್ಕೊಂಡು ಅಲ್ಲಿಂದ 4 ಗಂಟೆಗೆ ನಾವು ಧರ್ಮಸ್ಥಳ, ಅಂದರೆ ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದು ಧರ್ಮಸ್ಥಳ ಕಡೆ ಹೋಗಿದ್ರಿ. ಸೊ ನೋಡ್ಬೋದು, ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ನೋಡ್ಕೊಂಡು, ಸೊ ಸಂಜೆ 5 ಗಂಟೆಯಿಂದ ಓಪನ್ ಆಗುತ್ತೆ. ಸೊ ನಾವು 4 ಗಂಟೆಗೆ ಬಿಟ್ಟರೆ 5:15 ದೇವಸ್ಥಾನ ಹತ್ರ ಬಂದರು. ಅವ್ರು ಹೇಳಿದ್ರು 1 ಅವರಲ್ಲಿ ದರ್ಶನ ಆಗೋಗುತ್ತೆ ಅಂತ. ಸೊ ನಮ್ಮ ಹತ್ರ ಸಫಿಷಿಯೆಂಟ್ ಟೈಮ್ ಇತ್ತು. ಸೊ ನಾವು ಫ್ರೀ ದರ್ಶನಕ್ಕೆ ಹೋಗಿದ್ರಿ. ಸೊ ಯಾರ್ಯಾರು ಸ್ವಲ್ಪ ಲೇಟ್ ಏನಾದ್ರು ಆಗಿದ್ರೆ, ನಿಮ್ಗೆ ಅನಿಸಿದ್ರೆ ಟ್ರೈನ್ ಏನೋ 1 ಅವರ್ ಲೇಟ್ ಆಯ್ತು ಅಂತ ಹೇಳಿ ಟೆನ್ಷನ್ ಇಸ್ಕೊಂಡು ಹೋಗ್ಬಿಡಿ. ಆರಾಮಾಗಿ 200 ರೂಪಾಯಿ ಪರ್ ಹೆಡ್ ಕೊಟ್ಬಿಟ್ಟು ಇದು ಕ್ಯೂ ನಂಬರ್ 2ಗೆ ಹೋಗ್ಬಿಡಿ. ಸೊ ಇಲ್ಲಾಂದರೆ ಫ್ರೀ ದರ್ಶನ ಹೋಗಿದ್ರೆ ಈ ಥರ ಹಾಲ್ ಇರುತ್ತೆ. ಸೊ ಈ ಥರ ಹಾಲ್ ಬಿಟ್ಬಿಟ್ಟು ನಮಗೆ ಕರೆಕ್ಟಾಗಿ 7 ಗಂಟೆ ದರ್ಶನ ಆಯಿತು. ಸೊ 7:15 ಆಚೆ ಕಡೆ ಬಂದ್ರಿ.
ಸೊ ಆಮೇಲೆ ನಮಗೆ ಊಟ ಮಾಡ್ತೀರಾ, ಯಾಕಂದರೆ ಲೇಟ್ ಆಗೋಗುತ್ತೆ. ಯಾಕಂದರೆ ಲಾಸ್ಟ್ ಬಸ್ಸು 8 ಗಂಟೆಗೆ ಇದ್ದಿದ್ದು ಧರ್ಮಸ್ಥಳ ಟು ಕುಕ್ಕೆ. ಸೊ ನಾವು ಡೈರೆಕ್ಟಾಗಿ 8 ಗಂಟೆಗೆ ಬಸ್ ಎಕ್ಕಿದ್ಮೇಲೆ 9-9:20ಕ್ಕೆ ದೇವಸ್ಥಾನ ಹತ್ರ ಡ್ರಾಪ್ ಮಾಡಿಬಿಡ್ತು. ಸೊ ದೇವಸ್ಥಾನ ಹತ್ರ ನಾವು ಪ್ರಸಾದ ಮಾಡಿದ್ರಿ. ಸೊ ಧರ್ಮಸ್ಥಳ ದೇವಸ್ಥಾನ. ಸೊ ಇದು ನಮ್ಮದು ಎಷ್ಟು ಗಂಟೆಯಿಂದ ಧರ್ಮಸ್ಥಳ 4 ಗಂಟೆಯಿಂದ 7 ಗಂಟೆ. ಆಮೇಲೆ ಧರ್ಮಸ್ಥಳದಿಂದ 7-8 ಗಂಟೆಗೆ ಕುಕ್ಕೆ ಬಸ್ ಎತ್ತಿದ್ರೆ 9-9:30ಗೆ ರೀಚ್ ಆಗ್ತೀವಿ. ಆಮೇಲೆ ನಿಮ್ಮ ರೂಮ್ ಬಂದುಬಿಟ್ಟು ಮಲ್ಕೊಂಡು, ಇದು ನಮ್ಮ ರೂಮ್ಗಳು ಹಿಂಗಿತ್ತು. ನಮ್ಮ ಹೋಟೆಲ್ ಬುಕ್ ಮಾಡಿರೋದು ಹೊಸದು, ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗಿದೆಯಂತೆ. ತುಂಬ ಚೆನ್ನಾಗಿತ್ತು. 5 ಜನ ಆರಾಮಾಗಿ 4 ಜನ ಇದೆ. 5 ಜನಕ್ಕೆ ಬೇಕಂದ್ರೆ ಒಂದು ಚಿಕ್ಕದೊಂದು ಸಪ್ರೇಟ್ ಬೆಡ್ ಕೊಡ್ತಾರೆ. ಸೊ ನೀಟಾಗಿ ಅಕಾಮಿಡೇಷನ್ ಎಲ್ಲ ಆಯಿತು. ಬಿಸಿನೀರಿತ್ತು, ಸೂಪರ್. ಎಲ್ಲ ನೀಟಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು 3 ಸ್ಟಾರ್ ಹೋಟೆಲ್ ಥರ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಡೇ 2 ಬೆಳಗ್ಗೆ 8 ಗಂಟೆಗೆ. ಸೊ ಯಾರು ನದಿಯಲ್ಲಿ ಸ್ನಾನ ಮಾಡೋರು ನದಿಯಲ್ಲಿ ಸ್ನಾನ ಮಾಡ್ಕೊಂಬರ್ಬೋದು, ರೂಮಲ್ಲೂ ಸ್ನಾನ ಮಾಡ್ಕೊಂಡು, ಸೊ ನೋಡಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೋದು. 8 ಗಂಟೆಗೆ 8:15 ಅಲ್ಲಿರಬೇಕು. ಸರ್ಪ ಸಂಸ್ಕಾರ ಯೋಗ ಶಾಲೆ ಹಾಲು ಇಲ್ಲಿ ತೋರಿಸಿದ್ನಲ್ವ ನಿಮಗೆ, ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ಜಸ್ಟು ಒಂದು ವಾಕ್, ಒಂದು 400 ಮೀಟರ್ಸ್ ವಾಕ್ ಮಾಡಿದ್ರೆ ಸರ್ಪ ಯಾಗಶಾಲೆ ಬರುತ್ತೆ. ನಾವು ಊಟ ಏನು ತಿನ್ನೋಕೆ ಹೋಗ್ಬಾರ್ದು ಬೆಳಗ್ಗೆ. ಸೊ ಇಲ್ಲೇ ಬರ್ಬೋದು. ಸೊ ಯಾಗಶಾಲೆಯಲ್ಲಿ ಇದೆಲ್ಲ ಇರುತ್ತೆ ನೋಡಿ, ಈ ಥರ ಯಾಗಶಾಲೆ ಇರುತ್ತೆ. ಇಲ್ಲಿ 135 ಜನ ಫ್ಯಾಮ್ಲಿಗಳು ಕೂತ್ಕೊಂಡು ಅವ್ರಿಗೆ 4 ಜನಕ್ಕೆ ಆಗೋಷ್ಟು ಸೀಟ್ ಹಾಕಿರ್ತಾರೆ ನೋಡಿ. ಒಂದು ಬಾಕ್ಸ್ ಹಾಕಿರ್ತಾರೆ. ಇಷ್ಟು ಜನ ಸೀಟಲ್ಲಿ ಕುತ್ಕೊಬೋದು, 4 ಜನ. ಇನ್ನೊಂದು ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ 5 ಜನ ತನಕ ಬಿಡ್ತಾರೆ. ಇಲ್ಲ 4 ಜನ ಮಕ್ಕಳು ಒಂದು ಇದ್ರೂ ಓಕೆ, ನೋ ಪ್ರಾಬ್ಲಮ್. ಸೊ ಇದಾಗಿದ್ಮೇಲೆ ಇದೆಲ್ಲ ಶುರು ಮಾಡ್ತಾರೆ. ಒಬ್ಬರು ಸ್ವಾಮೀಜಿಗಳು ಬಂದು ಇದೆಲ್ಲ ನೀಟಾಗಿ ಅರೇಂಜ್ ಮಾಡಿ, ಈ ಥರ ಹಿಂಗೆ ನೀಟಾಗಿ ಅರೇಂಜ್ ಮಾಡಿ ಇಲ್ಲೊಂದು ಚಿಕ್ಕ ನಾಗಂಗೆ ಜೀವ ಕೊಟ್ಟು ಅದನ್ನ ಇದು ಮಾಡ್ತಾರೆ. ಒಂದು ನಾಗನ ಒಂದು ಬಟ್ಟೆಲಿ ಸುತ್ತು ಯಾಗ ಇದು ಹೋಮ ನಡೀತಾ ಇರುತ್ತೆ. ಹೋಮಲ್ಲಿ ಆಹುತಿ ಮಾಡ್ತಾರೆ. ಇನ್ನೊಂದನ್ನ ಪೂಜೆ ಮಾಡಿ ಇದು ನೆಕ್ಸ್ಟ್ ದಿನನ ಆಚೆ ಕಡೆ ಬಿಡ್ತಾರೆ. ಅಂದರೆ ಕೆರೆಯಲ್ಲಿ ಇದು ಮಾಡಿಬಿಡ್ತಾರೆ ನೋಡಿ. ಸೊ ಇದು ಫಸ್ಟು 8:15 8:15 ಒಬ್ಬರು ಪೂಜಾರಿ ಬಂದೆಲ್ಲ ನೀಟಾಗಿ ಮಾಡೋಷ್ಟೊತ್ತಿಗೆ 10 ಗಂಟೆ 10:30 ಆಗುತ್ತೆ. 10:30ಯಿಂದ 11:30 ತನಕ ಈ ಥರ ಯಾಗ ಎಲ್ಲ ನಡೆಯುತ್ತೆ. ಆಮೇಲೆ ಇಲ್ಲಿರೋ ಎಲೆಗಳು ಏನಿರ್ತೋ ಗೋಗಳು ಬಂದೆಲ್ಲ ಇದು ಮಾಡ್ಕೊತೆ. ಸೊ ಇದಾಗದ್ಮೇಲೆ ನಾವೆಲ್ಲಿ ಆಚೆ ಕಡೆ ಊಟ ತಿನ್ನೋಕೆ ಹೋಗ್ಬಾರ್ದು. ಸೊ ಅವ್ರದ್ದೇ ಟೈಮಿಂಗ್ ಇದೆ. ಸೊ 11:15 ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ 12 ಗಂಟೆಗೆ 12 ಗಂಟೆಯಿಂದ 2 ಗಂಟೆ ತನಕ ಪ್ರಸಾದ ಕೊಡ್ತಾರೆ ನಮಗೆ. ಸೊ ಪ್ರಸಾದ ಕೊಟ್ಟಾಗದ್ಮೇಲೆ ನಾವು ಎಲ್ಲಿ ದೇವಸ್ಥಾನಗೆಲ್ಲ ಹೋಗ್ಬಿಟ್ಟು ರೂಮಲ್ಲಿ ಹೋಗಿ ಮಾಡ್ಕೊಬೇಕು. ಎಲ್ಲಿ ಆಚೆ ಕಡೆ ತಿರುಗೋಕ್ಕೂ ಹೋಗ್ಬಾರ್ದು. ಸುಮ್ಮನೆ ರೂಮಲ್ಲಿ ಹೋಗಿ ಮಾಡ್ಕೊಂಬಿಡ್ಬೇಕು. ಆಮೇಲೆ ಸಂಜೆ 6 ಗಂಟೆಗೆ ರಿಫ್ರೆಶ್ಮೆಂಟ್ ಕೊಡ್ತಾರೆ. ರಿಫ್ರೆಶ್ಮೆಂಟ್ ಅಂದರೆ ಅವಲಕ್ಕಿ, ಟೀ, ಕಾಫಿ ಎಲ್ಲ ಕೊಡ್ತಾರೆ. ಸೊ ಇಲ್ಲಿ ವಾಪಸ್ ಅದೇ ಪ್ರಸಾದ ಸ್ಥಾನಕ್ಕೆ ಬರಬೇಕು, ಬೇರೆ ಎಲ್ಲಿ ಹೋಗ್ಬಾರ್ದು. ಸೊ ಇದು ಡೇ 1 ನೋಡಿ. ಸಂಜೆ ಡೇ 2 ಸಂಜೆ ನೀವು ರಿಫ್ರೆಶ್ಮೆಂಟ್ ಕೊಡ್ತಾರಲ್ವ 6 ಗಂಟೆಯಿಂದ 7 ಗಂಟೆ ತನಕ. ಸೊ ರಿಫ್ರೆಶ್ಮೆಂಟ್ ತಿಂದ್ಬಿಟ್ಟು ದೇವಸ್ಥಾನ ಕೂಡ ಹೋಗ್ಬಾರ್ದು. ಬಟ್ ದೇವಸ್ಥಾನ ಹತ್ರ ಈ ಥರ ನಡೆಯುತ್ತೆ. ಸೊ ದೂರದಿಂದ ನೋಡ್ಬೋದು ನೀವು. ಇದು 7:30 ಸ್ಟಾರ್ಟ್ ಆಗುತ್ತೆ ರಥೋತ್ಸವ. ಸೊ ಈ ರಥೋತ್ಸವನ ನೀವು ನೋಡ್ಬೋದು. ಸೊ ಈ ಥರ ರಥೋತ್ಸವ ನೋಡ್ಕೊಂಡು ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಊಟಕ್ಕೆ ಹೋಗ್ಬಾರ್ದು. ಯಾಕಂದರೆ ನೀವು ಆಲ್ರೆಡಿ ಮಾಡಿದ್ದೀರ ಊಟ ನೋಡಿ. ನೀವು ಆಲ್ರೆಡಿ 6 ಗಂಟೆ 6:30 ಮಾಡಿದ್ದೀರ. ಸುಮ್ಮನೆ ಈ ರಥೋತ್ಸವ ನೋಡ್ಕೊಂಡು ನೀವು ರೂಮ್ಗೆ ಹೋಗಿ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಬೇಗ. ಯಾಕಂದರೆ ನೆಕ್ಸ್ಟ್ ದಿನ 5:30ಗೆ ಎದ್ಬೇಕು ನೀವು. ಸೊ ನೆಕ್ಸ್ಟ್ ದಿನ ನೀವು ಹೊಳೆಯಲ್ಲಿ ಆಗಿದ್ರೆ ಹೊಳೆಯಲ್ಲಿ ಮಾಡ್ಕೊಂಬರ್ಬೋದು. ಸೊ ವಯಸ್ಸಾಗಿರೋರಿದ್ದರೆ ಅಲ್ಲೇ ರೂಮಲ್ಲಿ ಬಿಸಿನೀರು ಸಿಗುತ್ತೆ, ಬಿಸಿನೀರಲ್ಲೇ ಸ್ನಾನ ಮಾಡ್ಕೊಂಡು ಕರೆಕ್ಟಾಗಿ 5:30ಗೆ ಯಾಗಶಾಲೆಗೆ ಬಂದುಬಿಡಬೇಕು. ಸೊ ಯಾಗಶಾಲೆಯಲ್ಲಿ ನಿಮ್ಮ ಪೂಜೆಗಳು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಬಂದು ಪೂಜೆಗಳು ಒಂದು 5:30ಯಿಂದ 6:30ಗೆ ಪೂಜೆ ಕಂಪ್ಲೀಟ್ ಆಗೋಗುತ್ತೆ ನಿಮ್ಮದು. ಆಮೇಲೆ ಪೂಜಾರಿಗಳಿಗೆ ಅವರು ಕೇಳ್ತಾರೆ, ನಾವು 2 ದಿನ ಮಾಡಿದ್ದೀವಿ ಏನಾದರೂ ಕೊಡಿ ಅಂತ. ಒಂದು
ಜನರಲಾಗಿ ಏನೋ ₹500 ಇಷ್ಟಪಡ್ತಾರೆ ನೋಡೋದಕ್ಕೆ. ಇದು ₹500 ಕೊಡ್ಬೋದು, ₹200 ಕೊಡ್ಬೋದು, ನಿಮ್ಮದು ನೋಡಿ. ಆಮೇಲೆ ಒಂದು ₹10 ನೋಟ್ಗಳು, ₹20 ನೋಟ್ಗಳು ಒಂದು ಹತ್ತು ಎತ್ಕೊಂಡೋಗಿರಿ. ಯಾಕಂದರೆ ಇದಾಗದ್ಮೇಲೆ ಬ್ರಾಹ್ಮಣರಿಗೆ ಸ್ವಲ್ಪ ಇದಕ್ಕೆ ದಾನ ಕೊಡಬೇಕಂತಾರೆ. ಸೊ ಅಲ್ಲೊಂದು ₹100 ಕೊಡಬೇಕಾಗುತ್ತೆ ದೊಡ್ಡ ಬ್ರಾಹ್ಮಣರಿಗೆ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದಿರ್ತಾರೆ, ಬ್ರಹ್ಮಚಾರಿಗಳು ಒಂದು 10 ಜನ. ಸೊ ಅವ್ರಿಗೊಂದು ₹10 ₹20 ಇಲ್ಲ ₹50 ನಿಮ್ಮ ಶಕ್ತಿ ಅಂತಲ್ಲ ನೀವು ಕೊಡ್ಬೋದು. ಸೊ ಒಂದು ₹10 ನೋಟ್ಗಳು ಇಲ್ಲಾಂದ್ರೆ ₹20 ನೋಟ್ಗಳು ಒಂದು 10, 15, 20 ಎತ್ಕೊಂಡು ಹೋಗಿರಿ ಎಮರ್ಜೆನ್ಸಿಗೆ. ಅಲ್ಲಿ ಹಸುಗಳಿರುತ್ತೆ, ಒಂದು ಹಸು ಇರುತ್ತೆ, ಹಸು ಹತ್ರ ನಮಸ್ಕಾರ ಮಾಡ್ಕೊಂಬಿಟ್ರೆ ನಿಮ್ಮದು ಕಂಪ್ಲೀಟ್ ಪೂಜೆ. ಸೊ 7:30 ಕಂಪ್ಲೀಟ್ ಆಗೋಗುತ್ತೆ ಪೂಜೆ. ಸೊ 7:30 ಕಂಪ್ಲೀಟ್ ಆಗಿದ್ಮೇಲೆ ಅಲ್ಲೇ ಯಾಗಶಾಲೆ ಪಕ್ಕದಲ್ಲಿ ಡಿನ್ನರ್ ಹಾಲ್ ಇರುತ್ತೆ. ಸೊ ಅಲ್ಲಿ ಹೋಗಿದ್ರೆ ಟೀ, ಕಾಫಿ, ಹಾಲು, ಆಮೇಲೆ ಇದು ಅವಲಕ್ಕಿ, ಇಲ್ಲಾಂದರೆ ಅವಲಕ್ಕಿ ಜೊತೆ ಇದು ಕೊಡ್ತಾರೆ ಒಂದೊಂದು ಸತಿ, ಏನಂತಾರೆ ಖಾರ ಬಾತು, ಕಾಂಕ್ರೀಟು ಆ ಥರ ಏನೋ ಕೊಡ್ತಾರೆ. ಸೊ ತಿನ್ಬಿಟ್ಟು ನೀವು ಫ್ರೀ. ಸೊ ಆರಾಮಾಗಿ ಫ್ರೀ ಆಗಿದ್ಮೇಲೆ ನೀವು ಬೇಕಾದರೆ ಟೆಂಪಲ್ಗಳಿಗೆ ಹೋಗ್ಬೋದು. ಆಮೇಲೆ ಇದಾಗಿದ್ಮೇಲೆ ಕುಮಾರಧಾರೆ ನದಿ ಇರುತ್ತೆ, ಆ ನದಿಲಿ ಕಾಲು ತೊಳ್ಕೊಂಡು ಆಮೇಲೆ ಆದಿಶೇಷ ಟೆಂಪಲ್ ಇರುತ್ತೆ. ಸೊ ಆ ಟೆಂಪಲ್ಗೆ ಹೋಗಿ ಆಮೇಲೆ ನೀವು ಮೇಯ್ನ್ ಟೆಂಪಲ್ಗೆ ಬಂದು ನಿಮ್ಗೇನೋ ತುಲಾಭಾರ ಏನೋ ಮಾಡಿಸ್ಬೇಕು, ಮಕ್ಕಳೇನೋ ಬಂದಿದ್ರೆ ಅದಕ್ಕೋ ಏನಾದರೂ ನಿಮ್ಮದು ಮಾಡಿಸ್ಬೋದು. ನೀವು 12 ಗಂಟೆ ತನಕ ಫ್ರೀ ಆ್ಯಕ್ಚುಲಿ. ಸೊ ಎಷ್ಟು ಗಂಟೆಗೆ ಊಟ ಮಾಡ್ತೀರಾ ನೀವು? 7:30ಇಂದ 8:30 ಕೂಡ ಊಟ ಮಾಡ್ತೀರಲ್ವ. ಅದಾಗದ್ಮೇಲೆ ಟೆಂಪಲ್ ಬರ್ತೀರ ಅನ್ಕೊಂಡು 9 ಗಂಟೆಗೆ. ಸೊ ಈ ತುಲಾಭಾರ ಟೈಮಿಂಗ್ ಬಂದುಬಿಟ್ಟು 10:30 ಒಳಗಡೆ ಇಸ್ಕೊಬೇಕು ನೀವು. ಸೊ ಇದು ಇಸ್ಕೊಂಡ್ಮೇಲೆ ಅಲ್ಲಿ 10:30 ಆಗಿದ್ಮೇಲೆ ತುಲಾಭಾರ ಸ್ಟಾರ್ಟ್ ಮಾಡ್ತಾರೆ. ನಂಬರ್ ಕೊಟ್ಟಿರ್ತಾರೆ ನಿಮಗೆ 1, 2, 3 ಅಂತ. ಸೊ ಆ ನಂಬರ್ ಪ್ರಕಾರ ತುಲಾಭಾರ ತುಲಾಭಾರ ಯಾರ್ಯಾರು ಮಾಡಿಸಿರ್ತಾರೋ 3 ಜನ 4 ಜನ ಅಂಥವ್ರಿಗೆ ದೇವ್ರಿಗೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ಸೊ ನೀವು ದೇವಸ್ಥಾನಲ್ಲಿ ದೇವ್ರನ್ನ ನೋಡ್ಕೊಂಡು 11:30 ಆಚೆ ಕಡೆ ಬಂದುಬಿಡಿ. ಸೊ 11:30 ಆಚೆ ಕಡೆ ಬಂದಮೇಲೆ ನಿಮಗೆ ಇಲ್ಲಿ 11:30 ಆಚೆ ಕಡೆ ಬಂದಮೇಲೆ ನಿಮಗೆ 12 ಗಂಟೆಗೆ ಯಾರ್ಯಾರು ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅವಾಗ ಸರ್ಪ ಸಂಸ್ಕಾರ ಮಾಡಿರ್ತಾರೋ ಆ ಟಿಕೆಟ್ ಒಳಗಡೆ ₹4,500 ಟಿಕೆಟ್ ಒಳಗಡೆ ನಾಗ ಪ್ರತಿಷ್ಠೆನೂ ಇರುತ್ತೆ. ಸೊ 12 ಗಂಟೆಗೆ ಅಲ್ಲಿ ಶುರು ಮಾಡ್ತಾರೆ ದೇವಸ್ಥಾನ ಮುಂದೆ. ಸೊ ಅಲ್ಲಿ ಕುತ್ಕೊಂಡಿರ್ಬೇಕು, ನೀವು ನೋಡ್ತಾ ಇರಬೇಕು. ಎಲ್ಲರದ್ದು ಸಾಮೂಹಿಕವಾಗಿ 135 ಜನ ಅದೂ ಅಲ್ಲಿ ನಾಗ ದೇವ್ರ ಮುಂದೆ ಇಟ್ಬಿಟ್ಟು ಪ್ರತಿಷ್ಠೆ ಮಾಡಿ ನಿಮ್ಗೊಂದು ಸ್ವಲ್ಪ ಪ್ರಸಾದ ಕೊಡ್ತಾರೆ. ಸೊ ಇದು ಮುಗಿಯೋಷ್ಟೊತ್ತಿಗೆ 12ರಿಂದ 1 ಗಂಟೆ ಆಗುತ್ತೆ. ಸೊ 12 o'clock ಸ್ಟಾರ್ಟ್ ಆಗುತ್ತೆ, 1 o'clock ಮುಗಿಯುತ್ತೆ. ಸೊ ನೋಡಿ ಈ ಥರ ಮುಗ್ದಾಗದ್ಮೇಲೆ ಕ್ಯೂ ಅಲ್ಲಿ ನೀವು ಹೋಗಿ ಈ ಕ್ಯೂ ಹಿಂಗೆ ನೋಡಿ, ಇಲ್ಲಿ ಲಾಸ್ಟ್ ಕ್ಯೂ ಇರ್ತಲ್ಲ, ಇಲ್ಲಿ ಹೋಗಿ ನೀವು ಪ್ರಸಾದ ಇಸ್ಕೊಂಡು ಸೊ ನಿಮ್ದು ಆಗೋಗುತ್ತೆ. ನೋಡಿ ಇಲ್ಲಿ ನಾಗ ಪ್ರತಿಷ್ಠೆ ನೋಡು, ಇದೇನಿದೆಯೋ ನಾಗ ಪ್ರತಿಷ್ಠೆಯಲ್ಲಿ ಇಲ್ಲಿ ಮಾಡ್ತಾ ಇರ್ತಾರೋ ಇದನ್ನು ವೀಡಿಯೋಲಿ ನೀವು ನೋಡ್ಬೋದು. ಇಲ್ಲಿ ಇಲ್ಲೊಂದಿದೆ 2 ಟಿ ವಿಗಳಿದೆ, ಅಲ್ಲಿ ನೋಡ್ಬೋದು ಇಲ್ಲಿ ಕುತ್ಕೊಂಡು. ಸೊ ಇದಾಗಿದ್ಮೇಲೆ ಒಬ್ರೊಬ್ಬರು ಟಿಕೆಟ್ಗಳು ಇಡ್ಸ್ಕೊಂಡು ಅಲ್ಲಿ ಫಿಸಿಕಲ್ ಟಿಕೆಟ್ ಇರ್ತಲ್ವ, ನಿಮ್ಮದು ಸರ್ಪ ಸಂಸ್ಕಾರದ ಟಿಕೆಟ್ಗಳು ಇಸ್ಕೊಂಡಲ್ಲಿ ಒಂದೊಂದು ತೆಂಗಿನಕಾಯೋ ಸ್ವಲ್ಪ ಸ್ವೀಟ್ ಏನೋ ಕೊಡ್ತಾರೆ, ಹಂಗಂದ್ರೆ ಪ್ರಸಾದ ಕೊಡ್ತಾರೆ. ಅದಾಗದ್ಮೇಲೆ ನೀವು ದೇವಸ್ಥಾನದ ಊಟಕ್ಕೆ ಬಂದ್ಬಿಡ್ಬೋದು. ಹಂಗಂದರೆ 1 ಗಂಟೆಗೆ ನೀವು ದೇವಸ್ಥಾನದ ಊಟ ಇರ್ತಲ್ವ, ಅದು ಊಟ ಮಾಡ್ಕೊಂಡ್ರೆ ನಿಮ್ದು 2 ಗಂಟೆಗೆ ಎಲ್ಲ ಪ್ರೊಸೀಜರು ಮುಗ್ದೋಗುತ್ತೆ. ಸೊ ಎಲ್ಲ ಪ್ರೊಸೀಜರೆಲ್ಲ ಮುಗ್ದೋಗಿದ್ಮೇಲೆ ನೀವು ಫ್ರೀ. ಸೊ ನೀವು ಫ್ರೀ ಆಗೋಗ್ತೀರ. ಸೊ ನೀವು ವಾಪಸ್ಸು ರೂಮ್ಗಳಿಗೆ 1 ಗಂಟೆಗೆ ಬಂದು ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಒಬ್ರೊಬ್ರು ಇರೋ ರೂಮ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನಾವು, ನಮ್ಗೆ ಹಿಂಗೆ 6 ಗಂಟೆಗೋ 8 ಗಂಟೆಗೆ ಟ್ರೈನ್ ಇದೆ ಅಂತ. ಸೊ ಅವರು ಸರಿ ಆಯಿತು, ನೀವು ಬೇಕಾದರೆ ರಿಸೆಪ್ಷನಲ್ಲಿ ಇಲ್ಲಾಂದರೆ ರೂಮಲ್ಲಿ ಸ್ವಲ್ಪ ರೆಸ್ಟ್ ಇಸ್ಕೊಂಡು 4-5 ಗಂಟೆ ತನಕ ಆಮೇಲೆ ಬೇಕಾದರೆ ನೀವು ಎಕ್ಸಿಟ್ ಆಗ್ಬೋದು ಅಂತ ಹೇಳಿದ್ರು. ಸೊ ನಾವು 2 ಗಂಟೆಗೆ ಬಂದ್ರಿ, 5 ಗಂಟೆ ತನಕ ರೂಮಲ್ಲಿ ರೆಸ್ಟ್ ಇಸ್ಕೊಂಡು ಆಮೇಲೆ 5 ಗಂಟೆಗೆ ನಿಮಗೆ ಲೋಕಲ್ ಬಸ್ಗಳು ಬರುತ್ತೆ ಈ ರೂಟ್ಗೆ. ಯಾವ ರೂಟ್ಗೆ? ಕುಕ್ಕೆಶ್ರೀ ಹೈಟ್ಸಿಂದ ನಿಮಗೆ ಇಲ್ಲಪ್ಪ ದೇವಸ್ಥಾನದಿಂದ ಇಲ್ಲಿ ಸುಬ್ರಹ್ಮಣ್ಯ ಬಸ್ಗಳು ಸಿಗುತ್ತೆ. ಇಲ್ಲಿ ಇಳ್ಕೊಂಡು ಜಸ್ಟ್ ಒಂದು 1/2 ಕಿಲೋಮೀಟ್ರ್ ನಡ್ಕೊಂಡ್ರೆ ಸುಬ್ರಹ್ಮಣ್ಯ ರೋಡ್ ಸಿಗುತ್ತೆ. ಇಲ್ಲ ಆಟೋಗಳು ಬುಕ್ ಮಾಡಿದ್ರೆ ₹50 ಒಬ್ಬರಿಗೆ ಇಸ್ಕೊತಾರೆ ಶೇರ್ ಆಗಿದ್ರೆ. ಒಬ್ಬರೊಬ್ಬರೇ ಹೋಗ್ಬೇಕಂತ ಹೇಳಿದ್ರೂ ₹100-150 ₹200 ಇಸ್ಕೊತಾರೆ ಆಟೋ ಅವರು. ಸೊ ನಮಗೆ ನಾವು ಬುಕ್ ಮಾಡಿದ್ದು ಟೈಮ್ ಎಷ್ಟು? 8 ಗಂಟೆಗಲ್ವ ರಾತ್ರಿ? ಇಲ್ಲಪ್ಪ 21ನೇ ತಾರೀಕು ರಾತ್ರಿ. ಸೊ ಶನಿವಾರ ಪೂಜೆ ಮುಗ್ದೋಗುತ್ತೆ ಸೆಕೆಂಡ್ ಡೇ. ಸೊ ಸೆಕೆಂಡ್ ಡೇನೇ ಸಂಜೆ ಬುಕ್ ಮಾಡಿದ್ವಿ ಬಸ್ಸು ಟ್ರೈನು.
ಸೊ ನೀವು ಆರಾಮಾಗಿ ದೇವಸ್ಥಾನ ಹತ್ರ ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಬೆಂಗಳೂರು ಕಡೆ ಬರ್ಬೋದು. ಸೊ ಇದು ಮೈಸೂರಿಗೆ ಹೋಗಿ ಬರುತ್ತೆ ಈ ಗಾಡಿ. ಹಂಗಂದ್ರೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ಇಟ್ಕೊಂಡು ಅಲ್ಲಿಂದ ಹಾಸನ್ಗೆ ಹೋಗಿ ಹಾಸನಿಂದ ಮೈಸೂರಿಗೆ ಬಂದು ಮೈಸೂರಿಂದ ವಾಪಸ್ ಬೆಂಗಳೂರಿಗೆ ಬಂದು ಹಂಗೆ ಬರುತ್ತೆ ಈ ರೂಟು. ಅದಕ್ಕೆ 1 ಅವರ್ ಜಾಸ್ತಿ ಈ ರೂಟ್, ಹಂಗಂದರೆ ಸ್ವಲ್ಪ ಡ್ಯೂರೇಷನ್ನು. ನೀವು ಇದನ್ನು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ 8 ಅವರ್ ಹಂಗಂದರೆ ಡೈರೆಕ್ಟ್ ರೂಟ್ ಇದು. ಸೊ ಒಂದು ಬೇಗ ಸ್ವಲ್ಪ ಸಿಗುತ್ತೆ ಅಷ್ಟೇ. ಓಕೆ, ಸೊ ನಾವು ಮೋಸ್ಟ್ಲಿ ಎಲ್ಲ ಕವರ್ ಮಾಡಿರ್ತೀನಿ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು. ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.